ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ಏನು ವಿಷಯ ಅಂತ ಅಂದರೆ, ಇವತ್ತಿನ ನಡೀತಿರೋ ವಿದ್ಯಮಾನಗಳನ್ನು ನೋಡಿದ್ರೆ ನೀವೇ ಗಮನಿಸಿದ್ದೀರಾ. ದೇಶ ಇವತ್ತು ಇಡೀ ಪ್ರಪಂಚ ಯಾವ ಸ್ಥಿತಿಯಲ್ಲಿದೆ. ಇರಾನ್ ಮತ್ತು ಇಸ್ರೇಲ್, ಅಮೇರಿಕಾದಂಥ ರಾಷ್ಟ್ರಗಳೊಂದಿಗೆ ಇರಾನ್ ಮೇಲೆ ಯುದ್ಧ ಮಾಡೋದ್ರಿಂದ ಪರಿಸ್ಥಿತಿ ಏನಾಗ್ತಾ ಇದೆ, ಅದರ ಪರಿಣಾಮ ಯಾವ ರೀತಿ ಉಳಿದ ದೇಶಗಳ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ಅಂತ ಗಮನಿಸಿದ್ದೀರಾ ನೀವೇ. ಇವಾಗ ತೈಲ ಬೆಲೆ ಇರ್ಬೋದು, ಗ್ಯಾಸ್ ಇರ್ಬೋದು, LPG, ಈ ರೀತಿಯ ಅನೇಕ ವಸ್ತುಗಳು ದುಬಾರಿ ಆಗ್ತಾ ಇದೆ. ಜನರ ಪರಿಸ್ಥಿತಿ ಹದಗೆಟ್ಟೋಗ್ತಾ ಇದೆ ಅಂತ ಹೇಳೋದಕ್ಕಿಂತ ಮೊದಲು ಒಂದು ವಿಷಯವನ್ನು ನಿಮ್ಮ ಹತ್ರ ಮುಂದೆ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಹೆಚ್ಚೆಚ್ಚು ಅಪಪ್ರಚಾರ ಮಾಡ್ತಾ ನಮ್ಮ ದೇಶದ ಹೆಸರು, ನಮ್ಮ ದೇಶದ ಘನತೆಯನ್ನು ಹಾಳು ಮಾಡೋಕ್ಕೆ ಕೆಲವೊಂದಿಷ್ಟು ಜನ ಯಾಕೆ ಈ ರೀತಿ ಮುಂದಾಗ್ತಾ ಇದ್ದಾರೆ? ಯಾಕಂದರೆ ಇದು ಯಾವುದೋ ಒಂದು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇದು ಅಂತಾರಾಷ್ಟ್ರೀಯ ದೇಶಗಳ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧ. ಇದರ ಪರಿಣಾಮ ಸಾಮಾನ್ಯವಾಗಿ ಎಲ್ಲ ಇರ್ತಕ್ಕಂಥ ದೇಶಗಳ ಮೇಲೆ, ನಾವೇನು ತೈಲವನ್ನು ತರಿಸ್ಕೊತಾ ಇದ್ದೀವಿ, ಪೆಟ್ರೋಲಿಯಂ ತರಿಸ್ಕೊತಾ ಇದ್ದು, ಸಾಮಾನ್ಯವಾಗಿ ಅದರ ಮೇಲೆ ಏನಾಗುತ್ತೆ, ಅದರ ಪರಿಣಾಮ ಬೀರುತ್ತೆ. ಅದು ಸ್ವಲ್ಪ ದುಬಾರಿ ಆಗ್ಬೋದು. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಪ್ರಚಾರದ ತೆವಲಿಗೆ ಹೊರಟಿದೆಯಾ? ಈ ಪಕ್ಷಗಳು ಪ್ರಚಾರದ ತೆವಲಿಗೆ ಹೊರಡ್ತಾ ಇದೆಯಾ? ಸಿಲಿಂಡರ್ ಹೊತ್ಕೊಂಡು ದುಬಾರಿ ಆಗ್ತಾ ಇದೆ, ಹಾಗೆ ಹೀಗೆ. ನಾಚಿಕೆ ಆಗಲ್ವಾ ನಿಮಗೆ? ದೇಶದ ಮರಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಎಂಥ ರೀ ಖುಷಿ ಪಡಬೇಕು ರೀ. ಯುದ್ಧದ ಸಂದರ್ಭದಲ್ಲಿ 3 ಪಟ್ಟು 4 ಪಟ್ಟು ಹೆಚ್ಚಾಗಿ ದುಬಾರಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ಕೆಲವು ದುಬಾರಿ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಪರಿಣಾಮ, ಎಷ್ಟು ಪರ್ಸೆಂಟ್ ಬೀರ್ಬೋದು? ಒಂದು 10%, ಹೆಚ್ಚು ಒಂದು 15% ದುಬಾರಿ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ನಡೆದಂಥ ವಿದ್ಯಮಾನಗಳ ನಿಜವಾಗ್ಲೂ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಇದ್ದಾರಲ್ಲ, ನಿಜವಾಗ್ಲೂ ಆ ನರೇಂದ್ರ ಮೋದಿಯವ್ರ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬರು, ಯಾರು ಅವ್ರ ಟೀಮ್ ಇದೆ, ಸಚಿವರು ಯಾರಿದ್ದಾರೆ, ಬಹಳ ಅದ್ಭುತ ಕೆಲಸ ಮಾಡುವಂಥವ್ರೆ. ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಥಿತಿ ಇರೋರೆ ಅಂತ ಅನಿಸುತ್ತೆ. ಎಂಥ ಕೆಲಸ ರೀ, ನಿಜವಾಗ್ಲೂ ಹ್ಯಾಟ್ಸಾಪ್ ನಮ್ಮ ಮೋದಿಯವರಿಗೆ, ನಿಜವಾಗ್ಲೂ ಮೋದಿಜಿಯವರಿಗೆ ಹ್ಯಾಟ್ಸಾಪ್ ಮಾಡಲೇಬೇಕು. ಯಾಕಂದರೆ ಎಂಥ ದೇಶಗಳು ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಇರಾನಿಂದ ಹರ್ಮುಜ್ ಜಲಸಂಧಿಯ ಮೂಲಕ ತೈಲದ ಹಡಗನ್ನು ಕಳಿಸ್ಕೊಡೋದಕ್ಕೆ ಇರಾನ್ ಒಪ್ಕೊಳ್ಳುತ್ತೆ. ಇಸ್ರೇಲ್ ಇಲ್ಲ ಪರ್ಮಿಷನು, ಬೇರೆ ಯಾವುದೇ ದೇಶಕ್ಕಿಲ್ಲ. ಮೊದಲ ಬಾರಿಗೆ ಭಾರತ ದೇಶಕ್ಕೆ ಹೊತ್ತಂಥ ನೌಕಾಪಡೆಗೆ ಏನು ಹರ್ಮುಜ್ ಅನ್ನುವಂತಹ ಇರಾನ್ ಜಲಸಂಧಿಯ ಮೂಲಕ ಇರಾನ್ ತೈಲ ಸಾಗಾಣಿಕೆ ಒಪ್ಪಿಗೆ ಕೊಟ್ಟಿದೆ. ಅಂದರೆ ಕೇವಲ ಮೋದಿ ಬಗ್ಗೆ ಹೇಳ್ತಾರೆ, ಆ ದೇಶ ಸುತ್ತಕೊಂಡು ಈ ದೇಶ ಸುತ್ತಕೊಂಡು ದುಡ್ಡು ಹಾಳು ಮಾಡ್ತಾಯಿದ್ದಾರೆ, ಜನರ ತೆರಿಗೆ ಹಣ ಹಾಳು ಮಾಡ್ತಾಯಿದ್ದಾರೆ. ಏನ್ರಿ ಏನು ಮಾಡ್ತಾಯಿದ್ದಾರೆ ನೋಡಿದ್ರಲ್ಲ, ಎಂಥ ಕೆಲಸ ಮಾಡ್ತಾರೆ. ನಿಜವಾದ ಅದ್ಭುತ ರೀ, ನಿಜವಾಗ್ಲೂ ಅದ್ಭುತ. ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನಿಜವಾಗ್ಲೂ ಶ್ಲಾಘಿಸಬೇಕು. ಅಷ್ಟು ಭಯಂಕರ ಯುದ್ಧಗಳ ನಡೀತಾ ಇರೋ ಮಧ್ಯೆ ನಮ್ಮ ದೇಶದ ಧ್ವಜವನ್ನು ಕಟ್ಟಿಕೊಂಡು ಯಾವುದೇ ತೊಂದರೆ ಆಗದಂಗೆ ಭಾರತದ ಧ್ವಜ ಹಾಕ್ಕೊಂಡು ಹೋಗ್ಬೋದು. ಚಲೋ ಗ್ರೇಟ್ ರೀ. ನಮ್ಮ ದೇಶನ ನಿಜವಾಗ್ಲೂ ಯಾವುದೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರ್ಥಿಕ ಮಟ್ಟವಾಗಲಿ ಸುಭದ್ರ ರೀ. ಇವತ್ತು ಇರಾನ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಅಮೇರಿಕ ಯುದ್ಧ ಮಾಡಿದ್ದಾರೆ ಇರಾನ್ ಮೇಲೆ, ಅಂತಹ ಪರಿಸ್ಥಿತಿ ನಾಳೆ ಭಾರತದ ಮೇಲೆ ಆದ್ರೂ ಕೂಡ ಅದು ತಡೆಯೋ ತಾಕತ್ತು ನಮ್ಮ ಭಾರತ ಸರ್ಕಾರಕ್ಕಿದೆ ಅನ್ನೋದು ನನಗೆ ಹೆಮ್ಮೆ ರೀ. ಅಷ್ಟು ಸೈನ್ಯದ ಬಲವನ್ನು ತ್ರಿಕ್ತವಾಗಿ ಬಲಪಡಿಸಿದ್ದಾರೆ ನಮ್ಮ ಮೋದಿಜಿ. ನಿಜವಾಗ್ಲೂ ಆ ಥರಿಗೆ ಎಷ್ಟು ಹೇಳಿದ್ರು ಸಂತೋಷ. ಇಂತಹ ಯುದ್ಧ ಸಂದರ್ಭದಲ್ಲೂ ಕೂಡ ತೊಂದರೆ ಆಗದಂಗೆ ಅಲ್ಲಿಂದ ತರಿಸ್ಕೊಂಡು ಅಲ್ಲಿರ್ತಕ್ಕಂಥ ನಮ್ಮ ಜನಗಳು ಯುದ್ಧದ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮ ಭಾರತದ ವಿಮಾನ ಹೋಗುತ್ತೆ ಅಂದರೆ ಇಷ್ಟು ಗೌರವ ಕೊಡ್ತಾರೆ ರೀ. ಇಸ್ರೇಲು, ಇರಾನು, ದುಬೈ ರೀ, ನಮ್ಮ ದೇಶವನ್ನು ಯಾವ ಸ್ಥಿತಿಗೆ ನೋಡ್ತಿದ್ರು ರೀ ಮೊದಲು ರೀ. ಹಿಂದುಳಿದ ಒಂದು ದೇಶ ಅಂತ ಅಂದ್ಕೊತಾ ಇದ್ರು. ಆದರೆ ಇವತ್ತು ನಿಜವಾಗ್ಲೂ ಮೋದಿಜಿಗೆ ಹ್ಯಾಟ್ಸಾಪ್ ಮಾಡಲೇಬೇಕು ರೀ. ಆದರೂ ಈ ಒಂದು ಸಂಭ್ರಮಾಚರಣೆ ಖುಷಿ, ನಮ್ಮ ದೇಶ ಅಷ್ಟರಲ್ಲಿ ಬದಲಾವಣೆ ಆಗ್ತಾ ಇದ್ದಿಲ್ಲ ಅಂತ ಖುಷಿ ಪಡುವ ಬದಲು, ಏನ್ರಿ ನಿಮ್ಮ ಮರ್ಯಾದೆ ನೀವೇ ತೆಗಿತಾ ಇದ್ರಲ್ಲ, ಸರಿನಾ? ಏನು ಮಾಡ್ತಾ ಇದ್ದೀರಾ ನೀವು? ಇಡೀ ಪ್ರಪಂಚ ನೋಡಿ ಹೊಗಳ್ತಾ ಇದ್ದಾರೆ, ಇಡೀ ಪ್ರಪಂಚ ನೋಡಿ ಹೊಗಳ್ತಾ ಇದೆ. ಖುಷಿ ಪಡಿ, ಗೊತ್ತಾಯ್ತಾ? ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಬೇರೆ ವಿಚಾರದಲ್ಲಿ ಮಾಡಿ. ಇಂಥ ದೇಶವನ್ನು ಸುಭದ್ರವಾಗಿ ಇಟ್ಟಿದ್ದಾರಲ್ಲ, ಇಂಥ ವಿಚಾರದಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಮಸ್ತೆ, ಜೈ ಹಿಂದ್.